ಸ್ನೇಹಿತರೆ ನಮಸ್ಕಾರ. ಆ್ಯಂಕರ್ ಅನುಶ್ರೀ ಅವರ ಮದುವೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅನುಶ್ರೀ ಅವರಿಗೆ ಸಾಕಷ್ಟು ಸಲ ಮದುವೆಯೂ ಕೂಡ ಆಗಿ ಹೋಗಿದೆ. ಆದರೆ ಅನುಶ್ರೀ ಇದೆಲ್ಲವನ್ನು ಕೂಡ ತಮಾಷೆಯಾಗಿ ಸ್ವೀಕರಿಸಿದ್ದಾರೆ. ಆದರೆ ಈ ಬಾರಿ ಮಾತ್ರ ಅನುಶ್ರೀ ಅವರ ಮದುವೆ ಆಲ್ಮೋಸ್ಟ್ ಆಲ್ ಫಿಕ್ಸ್ ಆಗಿದೆ ಅಂತ ಹೇಳಿ ಡೇಟು ಕೂಡ ಅನೌನ್ಸ್ ಮಾಡಿದ್ರು. ಆದರೆ ಯಾರು ಅನೌನ್ಸ್ ಮಾಡಿದೋ? ಈ ಸೋಷಿಯಲ್ ಮೀಡಿಯಾದಲ್ಲಿ. ಅನುಶ್ರೀ ಎಲ್ಲಾದರೂ ಹೇಳಿದ್ರಾ? ಇಲ್ಲ. ಬಟ್ ಆದರೆ ಈಗ ಅನುಶ್ರೀಯ ಮದುವೆ ಬಗ್ಗೆ ಒಂದು ಆಘಾತಕಾರಿ ಅಂಶ ಹೊರಗಡೆ ಬಂದಿದೆ. ಆಗಸ್ಟ್ 28ಕ್ಕೆ ಇದೇ 28ಕ್ಕೆ ನಡೆಯಬೇಕಾಗಿದ್ದಂತಹ ಅನುಶ್ರೀ ಅವರ ಮದುವೆ ಕ್ಯಾನ್ಸಲ್ ಆಯ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದಿದೆ. ಈ ಮೂಲಕ ಕೋಟಿ ಕೋಟಿ ಅಭಿಮಾನಿಗಳಿಗೆ ಮತ್ತೆ ನಿರಾಸೆಯ ಸುದ್ದಿಯನ್ನು ಅನುಶ್ರೀ ಅವರು ಕೊಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದಿದೆ. ಹಾಗಾದರೆ ಏನು ಹೇಳ್ತಾರೆ ಅನುಶ್ರೀ ಇದ್ರ ಬಗ್ಗೆ? ಅನುಶ್ರೀ ಮದುವೆ ಕ್ಯಾನ್ಸಲ್ ಆಗಿದ್ದು ಸತ್ಯನಾ ಅಥವಾ 28ಕ್ಕೆ ಅನುಶ್ರೀ ಶತಾಯಗತಾಯ ಮದುವೆ ಆಗ್ತಾರಾ? ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆ್ಯಂಕರ್ ಅನುಶ್ರೀ ಅಂತ ಹೇಳಿದ್ರೆ ಅವರದ್ದೇ ಆದಂಥ ಫ್ಯಾನ್ ಫಾಲೋವಿಂಗನ್ನು ಹೊಂದಿರುವಂತಹ ಆ್ಯಂಕರ್. ಕನ್ನಡದಲ್ಲಿ ಜನಪ್ರಿಯ ನಂಬರ್ 1 ಆ್ಯಂಕರ್. ಯಾವುದೇ ಕಾರ್ಯಕ್ರಮ ಇರ್ಬೋದು, ಅದನ್ನು ತನ್ನ ಹೆಗಲ ಮೇಲೆ ಇಟ್ಕೊಂಡು ನಡೆಸ್ಕೊಂಡು ಹೋಗೋದ್ರಲ್ಲಿ ಅನುಶ್ರೀ ಎತ್ತಿದ ಕೈ. ಹೀಗಿರುವಂಥ ಅನುಶ್ರೀಗೆ ಈಗ 37 ವರ್ಷವಾದರೂ ಕೂಡ ಇನ್ನೂ ಅನುಶ್ರೀ ಯಾಕೆ ಮದುವೆ ಆಗಿಲ್ಲ ಅನ್ನೋದು ಒಂದು ಪ್ರಶ್ನೆ. ಆದರೆ ಎರಡನೇ ಪ್ರಶ್ನೆ, ಯಾರನ್ನ ಯಾವಾಗ ಮದುವೆ ಆಗ್ತಾರೆ ಅನ್ನುವಂಥದ್ದು. ಸಾಕಷ್ಟು ಸಮಯದಿಂದ ಅನುಶ್ರೀ ಮದುವೆ ಬಗ್ಗೆ ಚರ್ಚೆಗಳು ನಡೀತಾನೆ ಇದ್ವು. ಕೊನೆಗೂ ಕೂಡ ಅನುಶ್ರೀ ಮದುವೆ ಆಗ್ತಿದ್ದಾರೆ ಅನ್ನುವಂಥ ಸುದ್ದಿ ಕಳೆದ ತಿಂಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಡೇಟ್ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ರು. ಆಗಸ್ಟ್ 28ನೇ ತಾರೀಕು ಕೊಡಗು ಮೂಲದ ಹುಡುಗನ ಜೊತೆಗೆ, ರೋಷನ್ ಅನ್ನುವಂಥ ಹುಡುಗನ ಜೊತೆಗೆ ಅನುಶ್ರೀ ಮದುವೆ ಆಗ್ತಾರಂತೆ ಅನ್ನುವಂಥ ಸುದ್ದಿ ಭಾರಿ ವೈರಲ್ ಆಯಿತು. ಮೊನ್ನೆ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು. ಬಟ್ ಅದರ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಕೂಡ ಸಿಕ್ಕಿಲ್ಲ. ಆದರೆ ಈಗ ಒಂದಷ್ಟು ಅನುಮಾನಗಳು ಎದ್ದಿದ್ದಾವೆ. ಅನುಶ್ರೀ ಮದುವೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಏನು ನೋಡ್ತಾ ಹೋಗೋಣ. ಆ್ಯಂಕರ್ ಅನುಶ್ರೀ ಅವರ ಮದುವೆ ಯಾವಾಗ ಅನ್ನುವಂಥ ಪ್ರಶ್ನೆಗೆ ಉತ್ತರವೂ ಕೂಡ ಸಿಕ್ಕೇ ಬಿಟ್ಟಿತ್ತು. ಅನುಶ್ರೀ ಅವರು ಕೋಟಿ ಕೋಟಿ ಅಭಿಮಾನಿಗಳಿಗೆ ಖುಷಿ ಸುದ್ದಿಯನ್ನು ಕೊಡ್ತಾರೆ. ಅದರಲ್ಲೂ ಕೂಡ ಆಗಸ್ಟ್ 28ಕ್ಕೆ, ಇದೇ 28ಕ್ಕೆ ಗುರುವಾರ ಆ್ಯಂಕರ್ ಅನುಶ್ರೀ ಅವರು ಮದುವೆ ಆಗಿ ಸಪ್ತಪದಿಯನ್ನು ತುಳಿಯೋದು ಗ್ಯಾರಂಟಿ ಎನ್ನುವಂತಹ ಸಂಭ್ರಮದ ಸುದ್ದಿ ಎಲ್ಲ ಕಡೆಯೂ ಕೂಡ ವೈರಲ್ ಆಗಿತ್ತು. ಹೀಗೆ ಈ ಸುದ್ದಿ ಆ್ಯಂಕರ್ ಅನುಶ್ರೀ ಅವರ ಕೋಟಿ ಕೋಟಿ ಅಭಿಮಾನಿಗಳಿಗೂ ಕೂಡ ಸಖತ್ ಸಂಭ್ರಮವಾಗಿ ಮಾರ್ಪಟ್ಟಿತ್ತು. ಹೀಗಿರುವಾಗಲೇ ಅನುಶ್ರೀ ಅವರು ಒಂದು ಆಘಾತಕಾರಿ ಅಂಶವನ್ನು ಕೂಡ ಮಾತನಾಡಿದರು ಇತ್ತೀಚೆಗೆ. ಎಲ್ಲ ಕಡೆಯೂ ಕೂಡ ಅನುಶ್ರೀ ಮದುವೆ ಅಂತೆ, ಅವಾಗ ಮದುವೆ ಅಂತೆ, ಇವಾಗ ಮದುವೆ ಅಂತ ಹೇಳಿ ಬರ್ತಿದೆ ಅಂತಲೂ ಕೂಡ ಹೇಳಿದರು ನಗಾಡ್ತಾನೆ. ಆದರೆ ಈಗ ಅನುಶ್ರೀ ಕನ್ನಡಿಗರ ಮನೆ ಮಗಳಾಗಿ, ಜೊತೆಗೆ ಒಂದು ರಿಯಾಲಿಟಿ ಶೋನ ಆ್ಯಂಕರ್ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮನೇಲಿ ಯಾರೋ ಒಬ್ಬಳು ಮಗಳು ಅನ್ನೋಂಥ ರೀತಿಯಲ್ಲಿ ಕನ್ನಡಿಗರು ನೋಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ ಅನುಶ್ರೀಗೆ. ರಿಯಾಲಿಟಿ ಶೋಗಳ ಮೂಲಕನೇ ಕನ್ನಡಿಗರ ಮನಸ್ಸುಗಳಿಗೆ ಹತ್ತಿರವಾಗಿರುವಂಥ ಆ್ಯಂಕರ್ ಅನುಶ್ರೀ ಅವರು ಕನ್ನಡದ ರಿಯಾಲಿಟಿ ಕಾರ್ಯಕ್ರಮಗಳ ಪೈಕಿ ನಂಬರ್ 1 ಶೋಗಳನ್ನು ನಡೆಸಿಕೊಡುವುದು ಇದೇ ಕನ್ನಡತಿ ಆ್ಯಂಕರ್ ಅನುಶ್ರೀ. ಇನ್ನು ಜೀ ಕನ್ನಡ ಚಾನಲ್ಗೆ ಆ್ಯಂಕರ್ ಅನುಶ್ರೀ ಒಂದು ರೀತಿಯಲ್ಲಿ ದತ್ತುಪುತ್ರಿಯಾಗಿ ಬದಲಾಗಿ ಹೋಗಿದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ಜನ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಕನ್ನಡದ ದೊಡ್ಡ ಚಾನಲ್, ದೊಡ್ಡ ಕಾರ್ಯಕ್ರಮಗಳಿಗೆ ಅನುಶ್ರೀ ಅವರ ನಿರೂಪಣೆ ಇರಲೇಬೇಕು. ಹೀಗೆ ಈ ಅನುಶ್ರೀ ಅವರ ಪಾಪ್ಯುಲಾರಿಟಿ ಮತ್ತು ಅವರ ಕೆಲಸ, ಅವರ ಕಾರ್ಯಗಳ ಬಗ್ಗೆ ಹೇಳ್ತಾ ಹೋದರೆ ಗಂಟೆಗಟ್ಟಲೆ ಬೇಕಾಗುತ್ತೆ. ಹೀಗಿರುವಂಥ ಅನುಶ್ರೀ ಈಗ ಮದುವೆಯ ಸಿದ್ಧತೆಯಲ್ಲಿದ್ದಾರೆ ಅನ್ನೋದು ಇತ್ತೀಚೆಗೆ ಬಂದಂಥ ಸುದ್ದಿ. ಹೌದು, ಆ್ಯಂಕರ್ ಅನುಶ್ರೀ ಅವರು ಮದುವೆ ಆಗೋದು ಯಾವಾಗ ಅಂತ ಹೇಳಿ ಕನ್ನಡಿಗರು ಇಷ್ಟೆಲ್ಲ ಕುತೂಹಲವನ್ನು ಇಟ್ಕೊಂಡು ಬಲವಾದಂತಹ ಕಾರಣದಿಂದ ಕೇಳ್ತಾ ಇದ್ರು. ಆ್ಯಂಕರ್ ಅನುಶ್ರೀ ಅವರು ತುಂಬ ಕಷ್ಟಪಟ್ಟು ಈ ಹಂತಕ್ಕೆ ಬಂದು ಸಾಧನೆಯನ್ನು ಮಾಡಿದವರು. ಒಂದು ಕಾಲದಲ್ಲಿ PG ಹಣವನ್ನು ಕಟ್ಟೋದಕ್ಕೆ ಕಷ್ಟಪಟ್ಟಿದ್ದಂಥ ಇದೇ ಆ್ಯಂಕರ್ ಅನುಶ್ರೀ ಅವರು ಇಂದು ಕೋಟಿ ಕೋಟಿ ಆಸ್ತಿಯನ್ನು ಮಾಡಿದ್ದಾರೆ. ಆದರೆ ಆ್ಯಂಕರ್ ಅನುಶ್ರೀ ಅವರ ಆಸ್ತಿ ಬಗ್ಗೆ ಅಧಿಕೃತವಾದಂಥ ಹೇಳಿಕೆಯನ್ನು ಎಲ್ಲೂ ಕೂಡ ಹೇಳದೇ ಇದ್ದರೂ ಕೂಡ ಇಂತಹ ಸಮಯದಲ್ಲಿ ಅನುಶ್ರೀ ಅವರು ಮದುವೆ ಆಗುವಂಥ ಹುಡುಗನು ಕೂಡ ಅದೇ ರೀತಿ ಇದ್ದಾನೆ. ಆತನಿಗೂ ಕೂಡ ಏನು ಕೊರತೆ ಇಲ್ಲ. ಕೊಡಗು ಮೂಲದ ಆತ ಈಗ ಬೆಂಗಳೂರಿನಲ್ಲಿ ಬಂದು ಸೆಟ್ಲಾಗಿ ಬಿಸ್ನೆಸ್ಗಳನ್ನು ನಡೆಸ್ಕೊಂಡು ಹೋಗ್ತಿದ್ದಾನೆ. ಆತನ ಹೆಸರು ರೋಷನ್ ಅಂತಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ರೋಷನ್ ಜೊತೆಗೆ ಆ್ಯಂಕರ್ ಅನುಶ್ರೀ ಅವರು ಆಗಸ್ಟ್ 28ನೇ ಗುರುವಾರ ಬೆಂಗಳೂರಿನಲ್ಲಿ ಭರ್ಜರಿಯಾಗಿ ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿ ಎಲ್ಲ ಕಡೆಯೂ ಕೂಡ ಹರಿದಾಡಿತ್ತು. ಆದರೆ ಈವರೆಗೆ ಅಧಿಕೃತವಾಗಿ ಅನುಶ್ರೀ ಒಂದೇ ಒಂದು ಮಾತನ್ನು ಇದರ ಬಗ್ಗೆ ಹೇಳಿಲ್ಲ, ಮಾಹಿತಿಯನ್ನು ಕೊಟ್ಟಿಲ್ಲ. ಇಷ್ಟೆಲ್ಲದರ ನಡುವೆ ವಿಡಿಯೋ ಒಂದು ವೈರಲ್ ಆಗಿ ಆ್ಯಂಕರ್ ಅನುಶ್ರೀ ಅವರು ತಮ್ಮ ಭಾವಿಪತಿ ಅಂದರೆ ಈ ರೋಷನ್ ಜೊತೆಗೆ ಪೂಜೆಯನ್ನು ಮಾಡಿದ್ದಾರೆ ಅನ್ನುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಇನ್ನು ಹೋಟೆಲ್ ಉದ್ಘಾಟನೆ ವೇಳೆ ಇವರಿಬ್ಬರು ಕೂಡ ಒಟ್ಟಿಗೆ ಭಾಗವಹಿಸಿದ್ರು. ಜೊತೆಗೆ ಒಟ್ಟಿಗೆ ಭಾಗಿಯಾಗಿದ್ದು ಮಾತ್ರವಲ್ಲದೆ ಪೂಜೆಯನ್ನು ಕೂಡ ಒಟ್ಟಿಗೆ ಸಲ್ಲಿಸಿದ್ದಾರೆ. ಸೊ ದಟ್ ಇವರಿಬ್ಬರು ಕೂಡ ಮದುವೆ ಆಗ್ತಿರೋದು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಅನ್ನುವಂಥದ್ದು ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇಷ್ಟೆಲ್ಲ ಆದರೂ ಕೂಡ ಕನ್ನಡತಿ ಆ್ಯಂಕರ್ ಅನುಶ್ರೀ ಮಾತ್ರ ಮದುವೆ ಬಗ್ಗೆ ಅಧಿಕೃತವಾಗಿ ಏನೂ ಕೂಡ ಹೇಳಲೇ ಇಲ್ಲ. ಎಲ್ಲವನ್ನು ಕೂಡ ಗುಟ್ಟಾಗಿಯೇ ಇಟ್ಟುಬಿಟ್ಟಿದ್ರು.
ಹೀಗಿರುವಾಗಲೇ ಅನುಶ್ರೀ ಅವರ ಮತ್ತೊಂದು ಹೇಳಿಕೆಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಿದೆ. ಅಂದಹಾಗೆ ಇದೀಗ ಆ್ಯಂಕರ್ ಅನುಶ್ರೀ ಅಭಿಮಾನಿಗಳಿಗೆ ಆಘಾತಕಾರಿ ಸಂಗತಿಯೊಂದನ್ನು ಹೇಳಿದ್ದಾರೆ. ಆಗಸ್ಟ್ 28ನೇ ತಾರೀಕು ನಡೆಯಬೇಕಾಗಿದ್ದಂತಹ ಮದುವೆ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಗಾಳಿ ಸುದ್ದಿಯೊಂದು ಹಬ್ಬಿದೆ. ಯಾಕಂದರೆ ಅನುಶ್ರೀ ಅವರು ತಮ್ಮ ಮದುವೆ ಯಾಕೆ ತಡವಾಗ್ತಿದೆ ಅಂತ ಹೇಳ್ಬಿಟ್ಟು ವಿಡಿಯೋವೊಂದನ್ನು ಮಾಡಿ ಹೇಳಿದ್ದಾರೆ ಅನ್ನುವಂಥದ್ದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇನ್ನು ಇದೇ ವಿಡಿಯೋದಲ್ಲಿ ತಮ್ಮ ಭಾವಿ ಪತಿ ಬಗ್ಗೆನೂ ಕೂಡ ಮಾತನಾಡಿದ್ದು, ತಮ್ಮ ಗಂಡನಾಗಿ ಬರುವಂಥ ಹುಡುಗ ಹೇಗೆಲ್ಲ ಇರಬೇಕು, ಆ ಹುಡುಗನಿಗೆ ಯಾವ ಗುಣಗಳು ಇರಬೇಕು, ಜೊತೆಗೆ ಆತ ಹೇಗಿದ್ರೆ ನನಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಅನುಶ್ರೀ ಮುಕ್ತವಾಗಿ ಮಾತನಾಡಿದರು. ಆದರೆ ಕೆಲ ಕಿಡಿಗೇಡಿಗಳು ಇದು ಹಳೆಯ ವಿಡಿಯೋ, ಇದನ್ನೇ ಎಡಿಟ್ ಮಾಡಿಬಿಟ್ಟು ಹಂಚಿಕೊಳ್ತಾ ಇದ್ದಾರೆ. ಇದರಲ್ಲಿ ಅನುಶ್ರೀ ಮದುವೆ ಬಗ್ಗೆ ಮಾತನಾಡಿರುವಂಥ ಪಾರ್ಟನ್ನು ಮಾತ್ರ ಕಟ್ ಮಾಡಿ ಬಳಸಿಕೊಳ್ತಾ ಇದ್ದಾರೆ ಅನ್ನೋದು ಕೂಡ ನಂತರ ಗೊತ್ತಾಯಿತು. ಆಗಸ್ಟ್ 28ಕ್ಕೆ ನಡೆಯಬೇಕಾಗಿದ್ದಂತಹ ಮದುವೆ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಗಾಳಿ ಸುದ್ದಿಯನ್ನು ದೊಡ್ಡದಾಗಿ ಹಬ್ಬಿಸ್ತಾ ಇದ್ದಾರೆ. ಹೀಗಿರುವಾಗಲೇ ಮತ್ತೊಂದು ಕಡೆ ಆ್ಯಂಕರ್ ಅನುಶ್ರೀ ಅವರು ತಮ್ಮ ಮದುವೆ ವಿಚಾರದ ಬಗ್ಗೆ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ನೀಡದೇ ಇರೋದು ಕುತೂಹಲವನ್ನು ಕೂಡ ಕೆರಳಿಸಿದೆ. ಇದೆಲ್ಲದರ ನಡುವೆ ಏನೇ ಇದ್ರೂ ಕೂಡ ಆ್ಯಂಕರ್ ಅನುಶ್ರೀ ಅವರು ಸದಾ ಖುಷಿಯಾಗಿರಬೇಕು, ಆ್ಯಂಕರ್ ಅನುಶ್ರೀ ಅವರಿಗೆ ಆದಷ್ಟು ಬೇಗ ಅದ್ಧೂರಿಯಾಗಿ ಮದುವೆಯನ್ನು ಮಾಡಿಸಬೇಕು ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಕಾತುರತೆಯಿಂದ ಕಾಯ್ತಿದ್ದಾರೆ. ನಿರಂತರವಾದಂತಹ ಈ ವರ ಅನ್ವೇಷಣೆಯಲ್ಲಿ ಅನುಶ್ರೀ ಅವರಿಗೆ ಅಭಿಮಾನಿಗಳು ಬ್ಯುಸಿಯಾಗಿದ್ದಾರೆ. ಆದರೆ ಇತ್ತೀಚೆಗೆ ಏನು ವೈರಲ್ ಆಯಿತು ನೋಡಿ, ರೋಷನ್ ಅನ್ನುವಂಥ ಹುಡುಗನ ಜೊತೆಗೆ ಅನುಶ್ರೀ ಮದುವೆ ಆಗ್ತಾರಂತೆ ಅನ್ನುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು, ಇದನ್ನು ಹೇಳಬೇಕಾದವರು ಸ್ವತಃ ಈ ಅನುಶ್ರೀ ಅವರು. ಆದರೆ ಅನುಶ್ರೀ ಅವರು ಇದುವರೆಗೆ ಏನೂ ಕೂಡ ಹೇಳದೇ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳು, ಕುತೂಹಲಗಳು ಮನೆ ಮಾಡೋದಂತೂ ಸ್ವಾಭಾವಿಕ. ಇಲ್ಲೂ ಕೂಡ ಹಾಗೆ ಆಗಿದೆ. ಒಂದಷ್ಟು ಪ್ರಶ್ನೆಗಳು ಹಾಗೆ ಇದ್ದಾವೆ. ಬಟ್ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಿಲ್ಲ, ಅದು ಕೂಡ ಗೊತ್ತಿಲ್ಲ. ಈಗ ಅನುಶ್ರೀ ಅವರು ತಮ್ಮ ಮದುವೆ ಬಗ್ಗೆ ಏನಾದರೂ ಕ್ಲಾರಿಟಿಯನ್ನು ಕೊಡಬಹುದಾ ಅಂಥದ್ದೊಂದು ನಿರೀಕ್ಷೆ ಇದೆ. ಬಟ್ ಇದುವರೆಗೂ ಕೂಡ ಕೊಟ್ಟರೆ ಒಳ್ಳೆಯದು ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅನುಶ್ರೀ ಮದುವೆಗಾಗಿ ಇಡೀ ಕರ್ನಾಟಕ ಒಂದು ರೀತಿಯಲ್ಲಿ ಕಾದು ಕೂತಿದೆ, ಕುತೂಹಲದಿಂದ ಕಾಯ್ತಾ ಇದೆ. ಹೀಗಿರುವಾಗ ಅನುಶ್ರೀ ಏನಾದರೂ ಒಂದು ಅಪ್ಡೇಟ್ಸನ್ನು ಕೊಟ್ಟರೆ ಬಹುಶಃ ಅನುಶ್ರೀ ಅವರ ಅಭಿಮಾನಿಗಳಿಗೂ ಕೂಡ ಒಂದು ರೀತಿಯಲ್ಲಿ ನೆಮ್ಮದಿಯ ನುಟಿಸರನ್ನು ಬಿಡುವಂತಾಗುತ್ತೆ. ಜೊತೆಗೆ ಏನೋ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಕೂಡ ಸಿಗ್ದಂಗೆ ಆಗುತ್ತೆ. ಹಾಗಾಗಿ ಅನುಶ್ರೀ ಮದುವೆ ಆಗ್ತಾರಾ, ಮದುವೆ ಆಗಲ್ವಾ ಅನ್ನೋದು ಯಾವುದೂ ಕೂಡ ಇನ್ನೂ ಕ್ಲಾರಿಟಿ ಇಲ್ಲ. ಸುಮ್ಮನೆ ಗಾಳಿ ಸುದ್ದಿಗಳನ್ನು ನಂಬಿ ನೀವು ಮೋಸ ಹೋಗೋದು ಕೂಡ ಬೇಡ ಅನ್ನೋದು ಸ್ವತಃ ಇಲ್ಲಿ ಅನುಶ್ರೀ ಅವರು ಮಾಡ್ತಿರುವಂಥ ಮನವಿ. ಸೊ ದಟ್ ಅನುಶ್ರೀ ಅವರೇ ಈ ವಿಚಾರದ ಬಗ್ಗೆ ಮುಂದೆ ಕ್ಲಾರಿಟಿಯನ್ನು ಕೊಟ್ಟರು ಅಂತ ಹೇಳಿದ್ರೆ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಅನ್ನೋದು ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ಮತ್ತು ಈ ಎಲ್ಲ ಘಟನಾವಳಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.